ಗಂಡನನ್ನು ಕಳೆದುಕೊಂಡರು ನೀನಿನ್ನೂ ಈ ಸಮಾಜದ ಎದುರಿಗೆ ಮುತ್ತೈದೆಯಾಗಿ ಸೋಗು ಹಾಕಿಕೊಂಡು ಸೂಳೆಯಂತೆ ತಿರುಗುವ ನಿನ್ನ ಮುತ್ತೈದೆ ಪಟ್ಟಕ್ಕೆ ನಾ ಚಟ್ಟ ಕಟ್ಟೆ ಏರಿದ ಮಿಡಿನಾಗುರನಾಗಿ ಕಣ್ಣಿಟ್ಟ ಹೆಣ್ಣನ್ನು ದಕ್ಕಿಸಿಕೊಳ್ಳುವುದೇ ನನ್ನ ಉಂಟು ಗುಣದ ಗುಟ್ಟು. ಗಾಯತ್ರಿ, ದೇವಲೋಕದಿಂದ ಇಳಿದು ಬಂದ ದ್ರೌಪದಿಯಂತೆ ಕಾಣುತ್ತಿರುವ ನಿನ್ನನ್ನು ಮುಟ್ಟಿ ಮುದ್ದಾಡಬೇಕೆನಿಸುತ್ತದೆ. ರಸ ತುಂಬಿ ತುಳುಕುತ್ತಿರುವ ನಿನ್ನ ಹರೆಯ ನನಗೆ ಹುಚ್ಚು ಹಿಡಿಸಿಬಿಟ್ಟಿದೆ. ಆ ಹುಚ್ಚು ಬಿಡಬೇಕಾದರೆ ನಿನಗೆ ಇಡಬೇಕು ನಾನು ಪ್ರೇಮದ ಚುಚ್ಚಿ. ಆ ನಂತರ ತಿನ್ನಬೇಕು ನಿನ್ನ ದೇಹವನ್ನು ನನ್ನ ಕಾಮದ ಕೊಚ್ಚೆಯಿಂದ ಕೊಚ್ಚೆ. ಒಪ್ಪದಿದ್ದರೆ ನೀನು ಸಾಯಬೇಕು ಈ ವೀರಪ್ಪ ನಾಯಕನ ಕೈಯಲ್ಲಿ ರಕ್ತ ಕಚ್ಚೆ. ಅವಾಗ ಸಂತೋಷ ಬರುತ್ತದೆ, ಭಕ್ತಿ ಜ್ವಾಲೆ ಅಂತ ಉಕ್ಕಿ. ಗಾಯತ್ರಿ, ಈ ವೀರಪ್ಪ ನಾಯಕನನ್ನು ಎದುರು ಹಾಕಿಕೊಂಡು ಬದುಕುವ ಪುಣ್ಯ ಈ ಊರಲ್ಲಿ ಯಾವನ್ನ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಒಂದು ವೇಳೆ ಹುಟ್ಟಿದ್ದೆ ಯಾವುದರ ಅವನನ್ನು ಸುಟ್ಟು ಹಾಕಿ ಕುಟ್ಟಿ ತಿಂದು ಬಡವರ ಬಾಳಿಗೆ ಬಂಧನ ತಂದು ಬೇಗ ಪುಂಗಿ ಊದಿ ಅವರ ಜೀವಕ್ಕೆ ನಾಂದಿ ಹಾಡಿ ನುಂಗಿ ನೀರು ಕುಡಿಯಲಿಲ್ಲ. ನಾನು ನಮ್ಮಪ್ಪನ ಮಗನೇ ಅಲ್ಲ. ಭದ್ರ ನಾಯ್ಕ, ಎಂದು ಈ ಭದ್ರ ನಾಯಕನೇ ದರ್ಬಾರ್. ಹೇಳಿ ನಾಯಕರೇ, ನಿನ್ನೆ ಊರಲ್ಲಿ ದೇವರ ದುಡ್ಡನ್ನು ಎತ್ತಿಕೊಂಡು ಬರ್ಲಿಕ್ಕೆ ಅಂತ ಹೋದ ನೀವು ಎಷ್ಟು ಹೊಸ ಹಣವನ್ನು ವಸೂಲಿ ಮಾಡಿಕೊಂಡು ಬಂದಿದ್ದೀರಾ? ಅದನ್ನು ಏನಂತ ಹೇಳಿ ಯಜಮಾನ್ರೆ ನಾನು ನಿಮಗೆ. ಯಾಕೆ? ದೇವರ ದುಡ್ಡನ್ನು ಎಸೆದುಕೊಂಡು ಬರ್ಲಿಕ್ಕೆ ಹೋದಾಗ ಅವನ ಅಳಿಯ ನಮ್ಮ ಚಿಕ್ಕ ಯಜಮಾನ್ರಿಗೆ ಬಾಯಿಗೆ ಬಂದಂತ ಬೈದು ಅಲ್ಲಿಂದ ಕಳಿಸಿಬಿಟ್ಟ. ಅಳಿಯ ಭದ್ರ? ಯಾರು ಅವನ ಅಳಿಯ? ಅವನೇ ಯಜಮಾನ್ರೆ ಗಾಯತ್ರಿ ಮಗ ಮೈಲಾರ. ಮೈಲಾರ ಗಾಯತ್ರಿಯ ಮಗ ಮೈಲಾರ. ನಿನ್ನ ತಂದೆ ಒಂದೇ ವರ್ಷ ನಮ್ಮ ವಿರುದ್ಧವಾಗಿ ಕುದುರೆ ಸ್ಪರ್ಧೆಯಲ್ಲಿ ಹೆಸರನ್ನು ನೋಂದಾಯಿಸುತ್ತಕ್ಕೆ ಉತ್ಸವ 3 ದಿನ ಇರುವ ಮುಂಚೆ ಮರಣ ಹೊಂದಿ ಮಣ್ಣು ಸೇರಿದ ಬಟ್ ನೀ ಎಂದರೇನು? ಬೆಂಕಿಯ ಮಧ್ಯೆ ಹುಲ್ಲು ಬೆಳೆದಂತಾಯ್ತು ನಿನ್ನ ಸ್ಥಿತಿ. ಸಟಿ ಸಟಿ ನಿಮ್ಮ ಹಂಗಿಲ್ರಿ ನನ್ನ ಬೇಕಾದ್ರೆ ಮುಟ್ಟಿ ನೋಡ್ರಿ ನಮ್ಮ ಸಟಿ. ಬಂದ್ರಿ ಪ್ರಳಯ ಟೈಮ್. ಯಾವ ಪ್ರಳಯ ಮಗನ? ಅದಾರಿ ಯಜಮಾನ್ರ ನಿನ್ನೆ ರಾತ್ರಿ ಟಿವಿನಿಂದ ತೋರ್ಸಕತ್ತಿದ್ರಲ್ರಿ, ಬಂದ್ರಿ ಪ್ರಳಯ ಟೈಮ್ ಅಂತಂದು ಭಯಂಕರ ತೋರ್ಸಕತ್ತಿದ್ರಲ್ರಿ. ಅದರಿ ಪ್ರಳಯ. ಸಟಿ, ಆಳು ಪುರಾಣವನ್ನು ಹೇಳಲು ಬರಬೇಡ ಈ ವೀರಾದಿ ವೀರಪ್ಪ ನಾಯಕನ ಮುಂದೆ. ಯಜಮಾನ್ರ ನಾ ಹೇಳಾಕತ್ತಿದ್ದ ಪುರಾಣ ತಿಳ್ಕೊಕ್ ಹೋಗ್ಬೇಡ್ರಿ. ನಾ ಹೇಳೋದು ಸ್ವಲ್ಪ ಕರೆ ಐತ್ರಿ ಯಜಮಾನ್ರ. ಬೇಕಾದ್ರೆ ನಿಮ್ಮ ಆಣಿ ನಿಮ್ಮ ಅವರ ಆಣಿ ಬೇಕಾದ್ರೆ ನಿಮಗೆ ಇದ್ದು ಬಿದ್ದ ಮುಂದ ಇದ್ದರ ಆಣಿ ನಾಳೆ ರಾತ್ರಿ ಮಧ್ಯಾಹ್ನ 12ನೇ ತಾರೀಕು 12ನೇ ತಿಂಗಳು 2026 ಇಸ್ವಿಗಿರಿ
ಮಧ್ಯರಾತ್ರಿ ಪಳೆ ಆಗತ್ರಿ ಎಲ್ಲಾರು ಮಕ್ಕಳಿಗೆ ಬಾಯಿ ಮುಚ್ಚಿದ ಮ್ಯಾಲ ಹೋಗುದ್ ಬರ್ತದ್ರಿ ಯಜಮಾನ್ರ. ಹೇ ಸಟಿ ಹೇಳಿ ನನ್ನ ಮಗನೇ, ಇದ್ದದ್ದನ್ನೆಲ್ಲ ಹೇಳಿ ಜನರನ್ನು ಎದುರಿಸಬೇಡ. ಮೊದಲು ಭದ್ರನ ಜೋಡಿ ಹೋಗಿ ಆ ಗಾಯತ್ರಿಯನ್ನು ಎಳೆದುಕೊಂಡು ಬಾ. ಭದ್ರ ನಾಯ್ಕ. ಆಯ್ತು ಯಜಮಾನ್ರೆ, ನಿಮಗೆ ಎದುರಾಗಿ ನಿಂತ ಆ ಹೆಣ್ಣು ನಿಮ್ಮ ಮುಂದೆ ಮುಕ್ಕಬೇಕು ಮಣ್ಣು. ಬಾಸಟಿ ಮೇಲಕ ಕಂಡು ಬರೋಣ ಸೂರ್ ಪಣ್ಣಕ್ಕಿಯನ್ನು. ಅಲ್ರಿ ಇಲ್ಲೇ ಪ್ರಳಯ 2 ತಿಂಗಳು ತಡಿಬೇಕಿಲ್ರಿ, ಪ್ರಳಯ ಆಗತ್ತನ ಅಷ್ಟ್ರೊಳಗ ಇಲ್ಲೇ ಪ್ರಳಯ ಆಗೋ ಕಾಣಕತ್ತೈತಲ್ರಿ. ಅಯ್ಯಯ್ಯೋ ನಮ್ ಪ್ರಾಣ ಕೊನೆ ಬಲ್ಲ. ನಡೀರಿ ಹೋಗೋಣ, ನಡೀರಿ ನಡ್ರಿ. ಗಾಯತ್ರಿ ಗಂಡನನ್ನು ಕಳೆದುಕೊಂಡರೂ ಇನ್ನೂ ನಿನ್ನ ಬುತ್ತಿಗೆ ಮಂಕು ಬಿಟ್ಟಿಲ್ಲ. ನಮಗೆ ಎದುರಾಗಿ ನಿನ್ನ ಮಗನನ್ನು ಬೆಳೆಸಲು ಹೊರಟಿರುವೆ ಸೊಕ್ಕಿನ ಸುಳೆ. ಇಂದು ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದರೆ ಈ ಊರಲ್ಲಿ ನಿನಗೆ ನೆಲೆ, ಇಲ್ಲವಾದರೆ ಇವತ್ತೇ ನಿನ್ನ ಕೊಲೆ. ಸೂರಪ್ಪ ನಾಯ್ಕ, ಸೂರಪ್ಪ ನಾಯ್ಕ. ಅವಮಾನ, ಈ ವೀರ ಸೂರರ ಹೆಸರಿಗೆ ಅವಮಾನ, ಅವಮಾನ. ಸೂರಪ್ಪ, ಹಿಂದಿನ ಅವಮಾನ ಮುಂದಿನ ಬಹುಮಾನದ ಪ್ರತಿಭೆ. ಅಂಥದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬಾರದು. ಆಗಲ್ಲ. ನಿನ್ನೆ ನಡೆದ ಟಗರಿನ ಕಾಳಗದಲ್ಲಿ ಆ ಮೈಲಾರ್ನ ಟಗರಿಗೆ ಜಯ. ಅದು ಅಲ್ಲದೆ ನಾಳೆ ನಡೆಯುತ್ತಿರುವ ಕುದುರೆ ಸ್ಪರ್ಧೆಯಲ್ಲಿ ಅವನು ಹೆಸರನ್ನು ನೋಂದಾಯಿಸಿದ್ದಾನಂತೆ. ಏನು? ಮೈಲಾರ ತನ್ನ ಹೆಸರನ್ನು ಬರೆಸಿದ್ದಾನ? ಅದು ಎಂದಿಗೂ ಸಾಧ್ಯವಿಲ್ಲದ ಮತ್ತು ಈ ವೀರಪ್ಪ ನಾಯಕನ ತಮ್ಮ ಸೂರಪ್ಪ ನಾಯಕನ ಎದರು ಈ 16 ಹಳ್ಳಿಯಲ್ಲಿ ಯಾರು ಕುದುರೆ ಓಡಿಸುವಂತಿಲ್ಲ. ಬಟ್ ಒಂದು ವೇಳೆ ಹಠ ಮಾಡಿ ಹೆಸರನ್ನು ನೋಂದಾಯಿಸಿದರೆ, ಅವರ ಕುದುರೆ ಓಡಿಸಲು ಪ್ರಯತ್ನ ಪಟ್ಟರೆ ಅವರ ಘಟ ಉರುಳಿತೆಂದು ತಿಳಿದುಕೋ. ಅಣ್ಣ, ನೀನು ಆ ಮೈಲಾರ್ನನ್ನು ಏನು ಮಾಡುತ್ತೀಯೋ ಅದು ನನಗೆ ಗೊತ್ತಿಲ್ಲ.
ಒಟ್ಟಿನಲ್ಲಿ ಅವನು ನನ್ನ ಎದುರಿಗೆ ಕುದುರೆ ಸ್ಪರ್ಧೆಯನ್ನು ಮಾಡಬಾರದು. ಹಾಗೇನಾದರೂ ಕುದುರೆ ಸ್ಪರ್ಧೆ ಮಾಡುತ್ತಾನೆಂದು ಕೇಳಿ ಬಂದರೆ ನನಗೆ ಇವತ್ತೇ ಅನುಮತಿ ಕೊಡು. ಆ ಮೈಲಾರೆಯಲ್ಲಿಯೇ ಇದ್ದರೆ ಅವನನ್ನು ಕಟ್ಟಿ ಹಾಕಿಕೊಂಡು ಎತ್ತಿಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಡವೆ ಇದೇ ನಮ್ಮ ಅರಮನೆಯಲ್ಲಿ ಸುಟ್ಟಾಕಿ ಬಿಡುತ್ತೇನೆ. ಬೇಡ ಸೂರಪ್ಪ, ಅವಸರ ಅಪಾಯಕ್ಕೆ ಕಾರಣ. ಬಾಳಿದವನು ಬಾಳಿಯನ್ನು ಗಾದೆ ಕೇಳುವನೇನು? ಈ ಸದ್ಯ ಅವಳ ತಾಯಿಯನ್ನು ಬರ ಹೇಳಿದ್ದೇನೆ. ಅವಳು ನಾ ಹೇಳಿದಾಗೆ ಬಗ್ಗಿದಳು ಸರಿ, ಇರದಿದ್ದರೆ ಮುಂದಿನ ಕೆಲಸಕ್ಕೆ ಕೈ ಹಾಕೋಣ. ಯಜಮಾನ್ರ ಬಂದ್ ನೋಡ್ರಿ. ಯಜಮಾನ್ರ ಬಂದ್ ನೋಡ್ರಿ. ದ್ರೌಪದಿ ಹೇಗದ? ದ್ರೌಪದಿ ಹಂಗ ಯಜಮಾನ್ರೆ, ಕರೆದುಕೊಂಡು ಬನ್ನಿ ನೋಡಿ ನೀವು ಹೇಳಿ ಕಳಿಸಿದ ಹೆಣ್ಣನ್ನು. ಯಾಕೆ ಯಜಮಾನ್ರಿ? ಯಾಕೋ ನನ್ನನ್ನು ಬರ ಹೇಳಿದ್ರಲ್ಲ, ಯಾಕೆ? ಬಾ ಗಾಯತ್ರಿ. ಯಾಕೆ ಗಾಯತ್ರಿ? ಗಂಡನನ್ನು ಕಳೆದುಕೊಂಡರೂ ಇನ್ನೂ ನಿನ್ನ ಗರ್ವ ಕಡಿಮೆ ಆದಂತೆ ಕಾಣುತ್ತಿಲ್ಲ. ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ ಯಜಮಾನ್ರಿ. ಮಾತಿನ ಅರ್ಥ ಅಣ್ಣ, ಮಾತಿನ ಅರ್ಥ ಬಿಡಿಸಿ ಹೇಳುವುದಕ್ಕಿಂತ ಮುಂಚೆ 4 ಬಾರಿಸನ್ನ ಈ ಸೊಕ್ಕಿನ ಹೆಣ್ಣಿಗೆ. ಸ್ವಲ್ಪ ತಾಳು ಸೂರಪ್ಪ. ಸಿಟ್ಟು ಸಹನೆ ಕಟ್ಟನ್ನು ಮೀರಿ ಹೋದರೆ ಅದಕ್ಕೆ ಶಾಂತಿ ಅನ್ನುವುದು ಇರುವುದಿಲ್ಲ. ಗಾಯತ್ರಿ, ಮೈಲಾರ ಅಂದರೆ ಯಾರು? ಅವನು ನನ್ನ ಮಗ ಯಜಮಾನ್ರಿ. ಹಾ, ನಿನ್ನ ಮಗನಿಗೆ ನನ್ನ ಬಗ್ಗೆ ಸರಿಯಾಗಿ ಹೇಳಿದ್ದೆ ತಾನೆ? ಯಾವ ವಿಷಯಕ್ಕಾಗಿ ಯಜಮಾನ್ರಿ? ನಿನ್ನೆ ಊರಲ್ಲಿ ನನ್ನ ತಮ್ಮ ದೇವರ ದುಡ್ಡನ್ನು ಎತ್ತಿಕೊಂಡು ಬರ್ಲಿಕ್ಕೆ ಅಂತ ಹೋದಾಗ ಅದಕ್ಕೆ ನಿನ್ನ ಮಗ ಅರ್ಥೈಸಿ ಯಾರಿಗೆ ದುಡ್ಡನ್ನು ಕೊಡಬೇಡ ಅಂತ ಹೇಳಿದ್ದಾನಂತೆ. ಅದಕ್ಕೆ ಆ ವಿಷಯ ನನಗೆ ಗೊತ್ತಿಲ್ಲ ಯಜಮಾನ್ರಿ. ಏನಂದೆ? ಗೊತ್ತಿಲ್ಲ ನಿನಗೆ? ಮಳ್ಳಿ ಮಂಚಕ್ಕೆ ಕಾಲು ಎಷ್ಟಂದರೆ 3ರ ಮೇಲೆ ಮತ್ತೊಂದೊಂದಂತಾಯ್ತು ನಿನ್ನ ಬಾಳು. ಗಾಯತ್ರಿ, ನಿನ್ನ ಮಗನಿಗೆ ಇಲ್ಲದ್ದು ಇದ್ದದ್ದೆಲ್ಲ ಹೇಳಿ ನಮ್ಮ ಎದುರು ನಡೆದುಕೊಳ್ಳುವಂತೆ ಹೇಳಿದ್ದು ನೀನೇ ತಾನೇ? ಅಣ್ಣ, ಕಟ್ಟಿ ಹಾಕು ಈ ಹೆಣ್ಣನ್ನು. ಎದೆ ಗಟ್ಟಿ ಇದ್ದರೆ ಬಂದು ಬಿಡಿಸಿಕೊಂಡು ಹೋಗಲಿ ಇವಳ ಮಗ ಮೈಲಾರ. ಬೇಡ ಯಜಮಾನ್ರಿ, ತಲೆ ಗಟ್ಟಿ ಆಗಿದೆ ಅಂತ ಬಂಡೆಗೆ ಚಚ್ಕೊಳ್ಳೋ ಸಾಹಸ ಮಾಡಬೇಡಿ ನೀವು. ದುಡುಕಿ ಕೆಡುಕನ್ನ ತಂದ್ಕೊಳ್ಬೇಡಿ ನೀವು. ನೀವು ನನ್ನನ್ನು ಕಟ್ಟಿ ಹಾಕಿದ್ರು ನನ್ನ ಮಗ ಮೈಲಾರಿ ನನ್ನನ್ನು ಬಿಡಿಸ್ಕೊಂಡು ಹೋಗ್ತಾನೆ ಅನ್ನೋ ಭರವಸೆ ನನಗಿದೆ. ಆದ್ರೆ ಯಾವತ್ತೂ ನಡಿಬೇಕಾದ ಯುದ್ಧ ಇವತ್ತು ನಡಿಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ನನ್ನ ಮಗನಿಗೆ ನಿಮ್ಮ ಬಗ್ಗೆ ಬುದ್ಧಿ ಹೇಳಂದ್ರು ಹೇಳ್ತೀನಿ. ಅಷ್ಟ್ ಮಾಡ್ಬೇವ. ಪುಣ್ಯ ಬರ್ತಿ ಯಾರು ಬೇಡ ಅಂತಾರ? ನಮಗ್ ಬೇಕಾಗಿದ್ದು ಅದಾಯವ. ನಮ್ಮ ಯಜಮಾನ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಕುದುರೆ ಸ್ಪರ್ಧೆಕ್ಕ ನಿನ್ನ ಮಗ ಹೆಸರು ಕೊಡಬಾರ್ದು ಅನ್ನೋದು ನಮಗ ಅದ ಬೇಕು ಬೇ. ಯಾಕಂದ್ರ ಈ ಕಾಲ ತಂತ್ರ ನಮ್ಮ ಯಜಮಾನ್ರಿಗೆ ಮಾತ್ರ ಮೀಸಲಾಗಿತ್ತು. ನೋಡು ಗಾಯತ್ರಿ, ಒಂದು ವೇಳೆ ನಿನ್ನ ಮಗ ನಮ್ಮ ಎದುರಿಗೆ ಕುದುರೆ ಸ್ಪರ್ಧೆಯನ್ನು ಮಾಡಲು ಬಂದರೆ ಅವನನ್ನು ಆ ನಡು ದಾರಿಯಲ್ಲೇ ಕಡಿದು ಹಾಕಿ ನಿನಗೆ ಮಗ ಎಂದು ಹೊತ್ತು ಕರೆಯಲು ನಾಲಿಗೆ ಇಲ್ಲದ ಹಾಗೆ ಕತ್ತರಿಸಿ ಹಾಕುತ್ತೇನೆ. ಬಲು ಎಚ್ಚರ. ಹೌದು ಗಾಯತ್ರಿ, ಈ ವೀರ ಸೂರರು ಹೇಳಿದ್ದನ್ನು ಸರಿಯಾಗಿ ತಿಳಿದುಕೋ. ಯಾಕೆಂದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಎಷ್ಟೋ ವರ್ಷ ಕಷ್ಟದಲ್ಲಿ ಕಾಲ ಕಳೆದಿದೆಯಾ. ಬಟ್ ಈಗ ಮಗನನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆಯಬೇಡ. ಇದು ಈ ಯಜಮಾನನ ಆಜ್ಞೆ. ಯಜಮಾನರೇ, ಅಯ್ಯಪ್ಪ
ಗಾಳಿನ ಬಿರುಗಾಳಿನ ಅಯ್ಯೋ ಯಾಕಂದ್ರೆ ನಡೆಯೋದಿಲ್ಲ. ಗಾಳಿ ಬಿರುಗಾಳಿ ಅಲ್ಲ ಚಟ್ರೆ, ಅವ ನನ್ನ ಮಗ ಮೈಲಾರಿ ಅವನು. ಏನು ನಿನ್ನ ಮಗ ಮೈಲಾರಿನ? ಓಹೋ 7 ಕೋಟಿ ಮೈಲಾರಿಗೆ ಹೆಚ್ಚಿಗೆ ಬಾಯ್ ಬಿಟ್ಟರೆ ಸುಟ್ಟಾಕಿ ಬಿಟ್ಟನು ಮಗನ ನಿನ್ನನ್ನು. ಭದ್ರನಾಯಕ ನಮ್ಮ ಆಳಿಗೆ ಹೇಳುವ ಮೈಲಾರ್ನೇ ಒಳಗೆ ಬಿಡುವಂತ. ಆಯ್ತು ಯಜಮಾನ್ರೆ. ನೋಡಿ ಯಜಮಾನ್ರಿ, ನಾನು ಈ ರೀತಿ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ಇದುವರೆಗೂ ದರ್ಪದಿಂದ ದರ್ಪವಾಗಿ ಮಾತನಾಡಿ ನನ್ನ ಮೇಲೆ ಕೈ ಮಾಡೋ ವಿಷಯ ನನ್ನ ಮಗನ ಮುಂದೆ ಹೇಳಬೇಡಿ. ಯಾಕೆ ಬಂದೇಳಿ ಹೇಳಿದ್ದೆ, ಆದ್ರೆ ಕಣ್ಣಲ್ಲಿ ಕೆಂಡವನೆ ಕಾರುವ ಕೆಂಡ ಕಾತನೆ ನನ್ನ ಮಗ ಮೈಲಾರಿ. ಉಗ್ರ ರೂಪವನ್ನು ತಾಳಿ ಉಗ್ರ ರೂಪಿಣಿ ಆಗ್ತಾನೆ ನನ್ನ ಮಗ ಮೈಲಾರಿ. ಅಷ್ಟೇ ಅಲ್ಲ, ಈ ನಿಮ್ಮ ಅರಮನೆ ತುಂಬಾ ನೀರಿನಂತೆ ರಕ್ತದೋಕಳನ್ನು ಹರಿಸ್ತಾನೆ ಶೂರಾದಿ ಶೂರ ನನ್ನ ಮಗ ಮೈಲಾರಿ. ಯವ್ವ ತಾಯಿ, ಇದನ್ನ ಕೈ ಮುಗಿತೀನಿ ಅವ್ವ. ಪ್ರಾಣ ಹೊಡಿತೀನಿ, ರಕ್ತ ಹರಿಸ್ತೀನಿ ಯಾಕಂತೀಯವ್ವ? ಯಾಕಂದ್ರೆ ಇನ್ನು 4 ತಿಂಗಳೊಳಗ ಪ್ರಳಯ ಆಗತ್ತ. ಅಷ್ಟ್ರೊಳಗ ನಾಡೆಲ್ಲ ಸುತ್ತಿ ಒಂದ್ ನೆಟ್ಟನ ಹುಡುಗಿನ ಬಟ್ಟಲಿಗೆ ಹಾಕಿದ ಸಟ್ ಮಾಡಕೊಂಡ್ ನನ್ನ ಆಸೆ ಈಡೇರಿಸ್ಕೊಂಡ್ಬಿಡ್ತೀನವ್ವ. ಯವ್ವ ನಿನ್ನ ಮಗಗೆ ಮೈಲಾರಿಗೆ ಏನಾರ ಉಪದೇಶ ಹೇಳಿ ಇಲ್ಲಿಂದ ಕಳಿಸ್ಬಿಡವ್ವ. ಬೇಕಾದ್ರೆ ನಿನ್ನ ಕಾಲು ಮುಗಿತೀನವ್ವ. ನಮಸ್ಕಾರ ಯಜಮಾನ್ರೆ, ನಮಸ್ಕಾರ. ಬಾ ಮೈಲಾರ. ಶೆಟ್ಟಿ ಮೈಲಾರಿಗೆ ಕುರ್ಚಿ ಹಾಕು. ಅಂಥದ್ದೇನು ಬೇಡ ಯಜಮಾನ್ರೆ. ಹಾ ಯಜಮಾನ್ರೆ, ಯಾಕೋ ನಿಮ್ಮ ಆಳವನ್ನು ಕಳಿಸಿ ನನ್ನ ತಾಯಿಯನ್ನು ಕರೆದುಕೊಂಡು ಬಂದಿರೋಲ್ಲ. ಏನಾದ್ರೂ ಕೆಲಸ ಇರ್ತವೆ? ಕೆಲಸ ಇತ್ತಲ್ಲಪ್ಪ, ಕೆಲಸ ಇದ್ದಲ್ಲ ಕರ್ಕೊಂಡ್ ಬಂದೆ. ಹೋಗಿ ನಿಮ್ ತಾಯಿನ. ಯಾವ ಕೆಲಸ ಚಟ್ರೆ? ಅಂತದ್ದೇನೂ ಇಲ್ಲಪ್ಪ. ಮುಂದೆ ನಡೆಯುವ ಉತ್ಸವಕ್ಕೆ ಊರಲ್ಲಿರುವ ಮುತ್ತೈಜರಿಗೆಲ್ಲ ಹೇಳುವಂತ ಹೇಳಾಕ ಈ ಮನೆ ಕಳ್ಸಿದ್ರು ಯಜಮಾನ್ರು. ಓಹೋ, ಈ ವಿಷಯಕ್ಕೆ ನಾನೊಂದು ಬೇರೆನೆ ತಿಳಿದುಕೊಂಡು ಬಂದೆ. ಬರವಾ ಹೋಗೋಣ. ಆಯ್ತು ನಡೀಪ. ಮೈಲಾರ, ಏನು ಯಜಮಾನ್ರೆ? ನೀನೊಂದು ಟಗರು ಸಾಕಿದೆ ಅಂತೆ. ಟಗರು ಅಲ್ಲ ಯಜಮಾನ್ರೆ, ಅದರ ಹೆಸರು ಮೈಲಾರಿ. ಮೈಲಾರಿ. ನೋಡು ಮೈಲಾರ, ಆ ನಿನ್ನ ಮೈಲಾರಿ ನನಗೆ ತುಂಬಾ ಇಷ್ಟವಾಗಿದೆ. ಅದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕು ಕೇಳಿ ಕೊಡುತ್ತೇನೆ. 1 ಲಕ್ಷ ಬೇಕಾ ಅಥವಾ 2 ಲಕ್ಷ ಬೇಕಾ? ಆ ನಿನ್ನ ಮೈಲಾರಿಯನ್ನು ನನಗೆ ಕೊಟ್ಟು ಬಿಡು. ಏ ಯಜಮಾನ, ಹೊತ್ತು ಬಾಳಣ್ಣ, ಇನ್ನೊಂದು ಸರಿ ಮೈಲಾರ ಕೊಡಂದ್ರೆ 10 ವರ್ಷ ಹಾಕಿ ಬರ್ತಾನೆ ನಿನ್ನನ್ನು. ಏನಂತ ತಿಳಿದುಕೊಂಡಿದ್ಯಾ? ನಾನು ದುಡ್ಡಿಗಾಗಿ ಮಾನ ಮಾರಿಕೊಂಡು ಸಂಡನಂತ ತಿಳಿದುಕೊಂಡಿದ್ಯಾ? ಅಥವಾ ಊರಿಗೆ ಯಜಮಾನದಂತೆ ದೌರ್ಜನ್ಯ ಮಾಡಿ ಪಡೆದುಕೊಳ್ಳುವಂತ ಮಾಡಿದ್ಯಾ? ನೋಡು ಯಜಮಾನ, ಆ ಮೈಲಾರಿ ನನ್ನ ಜೀವ ಕೇಳು ಬರ್ತಾನೆ. ಮೈಲಾರಿ ಬೇಕಂದ್ರೆ ಅಡ್ಡಾಗಿ ಕಡಿದು ಹಿಡಿದು ತಂಬುತ್ತಾನೆ. ಮೈಲಾರ ಮನಸ್ಸು ಪಟ್ರೆ ಮೈಲಾರ, ಮನಸ್ಸು ಬಿಟ್ರೆ ಎದುರಾಳಿಗಳ ಜೀವ ಹರೋಹರ. ತಿಳಿದುಕೊಂಡು ಬಾಳಿದ್ರೆ ನಿನ್ನ ಜೀವ ಉದ್ಧಾರ. ಇಲ್ಲ ಮುಂದೆ ನೋಡು ಈ ಮೈಲಾರ ಚಮತ್ಕಾರ. ಬರುವ ಹೋಗೋಣ. ಈ 3 ಬಿಟ್ಟರ ಹತ್ತಿರ ನಮ್ಮದೇನು ಮಾತು? ಅಣ್ಣ, ನೋಡಿದೇನು ನಾ ಮೈಲಾನ ಆವೇಶವನ್ನು? ನೋಡಿದೆ ಸೂರಪ್ಪ, ನೋಡಿ ಕೇಳಿದೆ ಅವನ ಸಿಡಿಲಿನಂತ ಮಾತನ್ನು. ಅವನ ಶಿರವನ್ನು ಕತ್ತರಿಸಿ ಸಿಳ್ಳಿ ಸಿಟಿಗೆ ಕಟ್ಟವರೆಗೂ ಈ ವೀರಪ್ಪ ನಾಯಕನಿಗೆ ಸಮಾಧಾನವಿಲ್ಲ.
ಗೆಳತಿ ಮೊದಲ ಬಡಕ ನಿನ್ನ ಗಂಡ ಕುಡಕ ಹೋಗಿ ಕುಂತಿ ಆದಡಕ ಕಾಗದ ಕೊಡತೀಯಾಕ ಗಂಡನ ಬಿಡತೀಯಾಕ ನನ್ನ ನಿನ್ನ ನಡ ಬರಕ ಪಟ್ಟರ ದಿನ ಬಾದಾಮಿ ತಾಲೂಕು ಬೆಟ್ಟ ಹುಡುಕದ ಬಂದ ಬರಲೆಂದ ಜೀವ ಬೆಟ್ಟ ನಿನ್ನ ಗಂಡ ಕೊಟ್ಟರ ನಿನ್ನ ಬೇಕದ ಕಟ್ಟ ಬರಬೇಡ ನಿನ್ನ ಗಂಡನ ಬಡಿ ಒಟ್ಟ ಬೆಟ್ಟ ಸಾಲ ಮಾಡ ನನ್ನ ಗೆಳತಿ ನನ್ನ ಮ್ಯಾಲಿನ ಪ್ರೀತಿ ಕೊಟ್ಟ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕದಾಗಿ ಬೆನ್ನ ಹತ್ತಿ ದೋಸ್ತ ನಾ ಬಿಟ್ಟಿದ್ದ ಹಿಡ್ಕೊಂಡು ನೀನು ಅಪ್ಪ ಚಿನ್ನ ಚಂದ ರಗಡೈತೆ ನೆನಪ ಮಾಡಿಕೊರ ನನ್ನ ಜೋಡಿ ಮುಟ್ಟಿದ ಗುಡ್ಡದ ಮ್ಯಾಲೆ ಸಕ್ಕಿನ ಹೆಣ್ಣಿಗೆ ಸೌಕಾರ ಬೇಕಾದ ಹೊಸ ಬೆಟ್ಟ ಮ್ಯಾಲೆ ಹುಡುಗಿ ಹೊಸ ಬೆಟ್ಟ ಮ್ಯಾಲೆ ನೆನಪ ಮಾಡಿಕೊರ ನನ್ನ ಜೋಡಿ ಮಲಗಿದ ಗುಡ್ಡದ ಮ್ಯಾಲೆ ಸಕ್ಕಿನ ಹೆಣ್ಣಿಗೆ ಸೌಕಾರ ಬೇಕಾದ ಹೊಸ ಬೆಟ್ಟ ಮ್ಯಾಲೆ ಹುಡುಗಿ ಹೊಸ ಬೆಟ್ಟ ಮ್ಯಾಲೆ ಸತರ ತಾಯಿ ನಿಯತ್ತಿಲ್ಲದ ನಾಯಿ ಗಂಡನ ಮಣಿಯಾಗ ಹಿಡದಿ ಸೌಂಟ ಗಂಡ ಹತ್ತಿಗೆ ನೋಡಿ ಗಂಟ ಗಂಡನ ಮಣಿಯಾಗ ಹಿಡದಿ ಸೌಂಟ ಗಂಡ ಹತ್ತಿಗೆ ನೋಡಿ ಗಂಟ ವರ್ಷಾತ ನಿನ್ನ ನಾನು ತಲೆಮಾರಿ ಬಿಡಲ್ಲಿ ಬಿಟ್ಟ ನಿಂತಿಲೇ ಗಾಡಿ ತಂದನ ಕೈಯಾಗ ಎಲ್ಲ ಸುರತ್ತ ತವರಿಗೆ ಬರೋದ ಕಾಟ ನಿರ್ಮಲ ಒಡಿಯಾಗ ಕಟ್ಟ ರಕ್ತ ರೂಪಾಯಿ ಇಲ್ಲಂತ ವಾದಿ ನನ್ನ ಬಿಟ್ಟ ಈಗ ನಿನ್ನ ಗಂಡನ ಪಗಾರ ಸೌಂದರ ಗಾಡಿಯ ನಾಟ ಬ್ಯಾಡಂತ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಚಿಲ್ಲರ ಹುಡುಗಂತ ಮೊದಲ ಮಕ್ಕಿರ ಹೋಗ ಇನ್ಯಾಕ ಸೋಗ ನಿಂಗ ಎಲ್ಲ ಗೊತ್ತು ನಿಜ. ನನಗ ಹಗ್ಗ ಬಿಟ್ಟಾರೆ, ಎಡಬೇಡ ರಾಗ ಕೆಟ್ಟಾರೆ. ನನಗ ಹಗ್ಗ ಬಿಟ್ಟಾರೆ, ಎಡಬೇಡ ರಾಗ ಕೆಟ್ಟಾರೆ. ಗದ್ದಲ್ದಾಗ ಬಂದ ಸಿಕ್ಕಿದೆ ಹುಡುಗಿ ಹುಡುಗಿ ಮುಂದೇಳು ಗದ್ದಲ್ದಾಗ ಬಂದ ಸಿಕ್ಕಿದೆ ಹುಡುಗಿ ಆಗೋದು ಮೈ ಕೈ ನೋವ ತಡ್ಕೊಳಬೇಕ ಈಗ ನೋವ
ಮಾಡ್ಕೊಳ್ಳಬೇಕ ಹತ್ತೈದು ದಂಡೆ ಉದ್ದ ನಿನ್ನ ಗೊಂಡೆ ಏನೋ ಹುಡುಗ ನಿನ್ನ ತಿಂಡೆ ಬಾಯಾಗ ಇಡತೆ ನಾವು ಬಾಯಾಗ ಇಡತೆ ನಾವು ಮದ್ವಿ ಮಾಡ್ಕೊಳಕ ಎಷ್ಟು ಅವಸರ ಮಾಡಕತ್ತಿ ಕುಮಾರಿ ಆರ್ಕೆಸ್ಟ್ರಾ ಮಾಡೋದು ನೀವು ಅಂದ್ರೆ ಈಗ ಇಡಬಿಡು ಇಲ್ಲೇ ನಮ್ ಕುಳಗೇರಿ ಕ್ರಾಸಿಂಗ್ ಕಡೆ ತಾರಿ ಅವನ ಗಿಟ್ಟೋರಿ ನೀ ನನ್ನ ಬೆಂಗಳೂರಿಗೆ ಕರ್ಕೊಂಡೋಗವ ಏನು ಮಾಡವ ಏ ಹುಡುಗಿ ನಾನು ಇಲ್ಲೇ ನಮ್ಮ ಕೆರ್ಚಾರ್ ಶಿವಪ್ಪತ್ತನಂತೆ ಹೋಗಿ ಸಾಮಾನು ಹಾಯಿಸ್ಕೊಂಡ್ಬರ್ತೀನಿ ನೀನ ಇಲ್ಲೇ ಹೋಗಿ ಮ್ಯಾಗ ನಮ್ಮ ದೇಸಿ ಮಾಲಕ್ತಿ ಕಟ್ಟಿ ಶಿವಕತ್ತಿ ಅಂತ ಹೋಗಿ ಸಾಮಾನು ಇಸ್ಕೊಂಡ್ ಬಾ ಇಬ್ರು ಕೂಡಿ ಬೆಂಗಳೂರು ಮೆಜೆಸ್ಟಿಕ್ ಕುಂತ ನಾನ ಕಟ್ಟಿಂಗ್ ಮಾಡ್ತೀರಿ ನೀನ ಸೂಜಿ ದಾರ ತಪ್ಪಣ ಮಾಡ್ಕೊಂಡ್ ತಟ್ಟೆ ಬಿಡು ಲೇ ಹುಡುಗಿ ಅಂತಿರ್ತ ಲೇ ಚಿಮಾರ್ಗಡಿ ಹಳೆ ಚಿಮಾರ್ಗಡಿ ಏನು ಮಾತಾಡಕತ್ತಿಲ್ಲ ನೀನು ಏನ್ ನಾಚಿಗೆಟ್ಟಿಲ್ಲ ಹೌದು ಮತ್ತೆ ಅಲ್ಲಿ ಲೇ ಕುಮಾರಿ ಇಲ್ಲಿಂದ ಅಲ್ಲಿಗೆ ಎದಕ್ ಹೊಕ್ಕಾರಂತ ಮಾಡಿ ಲವ್ ಮಾಡಿ ಮದುವೆ ಮಾಡ್ಕೊಳಕ ಅಂತಿಲ್ಲ ಅವ್ವ ನನ್ನ ಪ್ರಕಾರದಾಗಿನ ಪಾರ್ಲೇಜಿ ಬಿಸ್ಕಿಟ್ ನೀನು ನನ್ನ ಕರ್ಕೊಂಡು ಹೋಗಿ ಮದುವೆ ಆಗ ಬೆಂಗಳೂರಿಗೆ ಕರ್ಕೊಂಡು ಹೋಗವ ನನ್ನ ಹೋ ಕುಮಾರಿ ನೀವು ಅಂದ್ರೆ ಈಗ ಬಸ್ ಸತ್ಯ ಕುಂದಾಪುರಕ್ಕೆ ಹೋಗಿ ಅಗಲಿಗೆ ಬೇತಾರಿ ಕೆಲಸ ಮಾಡಿ 3-4 ಮಕ್ಕಳು ಮಾಡ್ಕೊಂಡ ಬೋರ್ನಂತಿನ ಚಿಲ್ಕೊಪ್ಪಕ್ಕೆ ಏನಂತಿಲ್ಲ ಹುಡುಗಿದ್ಕ ಹೌದಲ್ಲ ನನ್ನ ಚೋಟೆ ಹಳೆ ಚೋಟೆ ಆ ಕೆಲಸ ಮಾಡವ್ ನೀ ಅಲ್ಲಿ ಕರ್ಕೊಂಡು ಹೋಗವ ಲೇ ಹಗಲಿ ರಾತ್ರಿ ಅವನವನ್ನ ಕೆಲಸ ಮಾಡಿ ಮುಗಿಸ್ತಾನಂತೀವ ಮಗ ಬರೀ ಒಂದು ಸಲ ಮಾಡಾಕ ನಾ 9 ಸಲ ಮುಟ್ಟು ಎಡ್ಸಿದ್ರು 7 ಗಂಟೆ ಅದರಿಗೆ ಅಂದದೊಳಗ ನನಗೆ ಹೇಳಕತ್ತಿ ಪಾಪ ದೇವ್ರ ಮಗ ಯಾರಿಗೆ ಕೊಡ್ಲಾರ್ದು ಕೊಟ್ಟು ಬಿಟ್ಟ ನೋಡಿ ಹೂಡು ಆಶೆವನ್ನು ಕೊಟ್ಟ ನಿಂದೇನದು ಅದು ಹುಡುಗಿ ಕುಮಾರಿ ಆ ಗಿಟ್ಟ ಕದೇನೆ ಅಂತ ಹೇಳಿ ದೊಡ್ಡ ಮಾತು ಮಾತಾಡಿ ಹೋಗ್ಬೇಡ ನಿನಗೊಂದ ಮಾತು ಹೇಳಿ ಅವನವ್ನು ಹೇಳ ಬಿಡು ಹೋಗ್ಲಿ ಗಾಡಿ ಇಂಜನ್ ದೊಡ್ಡದಿರ್ತ ಬಾಡಿ ದೊಡ್ಡದಿರ್ತ ಬಾಡಿನ ದೊಡ್ಡದಿರುತ್ತ ಹೌದಲ್ಲ ಮತ್ತೆ ಇಂಜನ್ ಒಂದ್ ಇಟ್ಟಿರುತ್ತ ಆ ಸ್ವಲ್ಪ ಇಂಜನ್ ಕುಮಾರಿ ಹತ್ಕೊಂಡ್ ಅಟ್ಟೆ ಹಿಡಿದು ಹಾಕು ಆ ಇಂಜನ್ ಕೈ ಕೊಡ್ತ ಆ ಬಾಡಿನ ಹಾಕೋದಾತ ಗುಜರಿಗೆ ನಿಂದ ಎಂತ ಬಾಡಿ ಇದ್ರು ಈ ಚೋಟ ಉದ್ದಿದ್ದ ನಾನ್ ಇಂಜನ್ ಬಿಟ್ಟು ಬಿಡಲಾರ್ದಂಗ ನೀನು ಕೆಲಸ ಮಾಡಿ ಒಂದ್ ಅಂತ ಕಚ್ಚ ತಲೆ ಹೊತ್ತ ನಿರ್ಮರ ಪುಣ್ಯಾತ್ಮ ನಿನ್ನ ಚೋಟದ ಮಿಷನ್ ತಂದ ನನ್ನ ಬಾಡಿಗೆ ನೀ ಏನ್ ಹಚ್ಚೋದು ಬೇಕಾಗಿಲ್ಲ ಹೋಗಿ ಯಾವ್ದಾರ ಒಂದು ಹಳೆ ಮುದುಕಿ ಇತ್ತ ನೋಡು ಹುಡುಗಿ ಹಂಗಾದ್ರೆ ನಿಮ್ಮ ಹೂವ ಅದ ಯಾಕಂದ್ರೆ ಬಗ್ಗಿಸಿ ಬಾಯಾಗ ನನ್ನ ಕೈನ ತಿರುತ್ತೇನೆ ಹಳೆ ಬಾಡಿ ಅಂದಲ್ಲ ನಿಮ್ಮ ಓನ್ ಬಾಡಿಗೆ ನನ್ನ ಇಂಜನ್ ಕುಂದರ್ಸಾಕ ಏನ್ ನಾಚಿಕೆಡಿದಿಲ್ಲ ನೀನು ಅದ ಅಂತೀನಿ ಹಂಗ ಹೋಗಬೇಡ ನೀ ಓಡಿ ಇದಕ್ಕೂ ನನ್ನ ಗಾಡಿ ಇಲ್ಲಿ ಕುಂತ ಜನ ಕರಿಯಾಕತ್ತಾರ ಕೈ ಮಾಡಿ ಹೋಗಲ್ ನಡಿ ಅವ್ರ ಸಂತೋಷಕ್ಕೊಂದು ಗಿಚ್ಚಿ ಗಿಲ್ ಚಾನ್ಸ್ ಮಾಡಿ ನಾ ಬೇಡ ನಮ್ಮ ಹುಲಿಗೆ ಹೋಗ್ಕೊಂಡು ಕರೆಸ್ಲೇನ ನಿನ್ ಕೈಲಿ ಆಗೋಲ್ಲ ಬೇಡ ಹುಲಿಗೆ ಹೋಗ ನಮ್ಮ ಹುಲಿಗೆ ಹಾಕಿ ಬಂದಿಲ್ಲ ಅಂದ್ರೆ ಹಳ್ಳಿ ಇಟ್ಟು ಸಿಳ್ಳ ಹೊಡಿತಿದ್ಲಕ್ಕಿ ಏನ್ ಬೇಕು ನಿನಗ ಪಾರ್ಲೇಜಿ ಬಿಸ್ಕಿಟ್
ಚಂದ. ಕರ್ನಾಟಕ ರಾಜ್ಯದಲ್ಲಿ ಕೋಟೆ ನಾಡು ಬಾಗಲಕೋಟೆ ಚಂದ. ಈ ಕೋಟೆ ನಾಡಿ ಬಾಗಲಕೋಟೆಯಲ್ಲಿ ಚಾಲುಕ್ಯರ ರಾಜಧಾನಿ ಬಾದಾಮಿ ಚಂದ. ಈ ಚಾಲುಕ್ಯರ ನಾಡಿ ಬಜಾಮಿದಲ್ಲಿ ಮನೆಗೊಂದು ಕಲಾವಿದರನ್ನು ಕಲಾದೇವಿಗೆ ಒಪ್ಪಿಸಿದ ಈ ನನ್ನ ತಿರುಗಪ್ಪ ಮುಗಿಲತ್ತರಕ್ಕೂ ಚಂದ. ಈ ನನ್ನ ಚಿರುಗಪ್ಪ ಊರಿನಲ್ಲಿ ತಂದೆ ಮಾರುತೇಶ್ವರ ಜಾತ್ರೆ ಚಂದ. ಈ ಮಾರುತೇಶ್ವರ ಜಾತ್ರೆಯಲ್ಲಿ ಮನ ಮೆಚ್ಚಿನ ಮಹಿಳೆಯಮ್ಮ ಸುಂದರ ಸಾಮಾಜಿಕ ನಾಟಕ ಚಂದ. ಈ ನಾಟಕದಲ್ಲಿ ಭದ್ರನ ಅವತಾರ ನೋಡಲೇ ವೈರಿಲ್ಲ. ಭದ್ರ ಈ ಭದ್ರ ನಾಯಕ ಮಾಡಬೇಕು ಆ ವೀರಪ್ಪ ನಾಯಕನನ್ನು ಚಿತ್ರ ಚಿತ್ರ. ವೀರಪ್ಪ ನಾಯಕ ಸಿಂಹಾಸನ ಸಿಪಾಯಿಗೆ ಬೆರೆದು ನನ್ನ ತಂದೆಯನ್ನು ಕೊಲೆ ಮಾಡಿದಲ್ಲದೆ ನನ್ನ ತಾಯಿಗೆ ಸೂಳೆಯನ್ನು ಪಟ್ಟವನ್ನು ಕಟ್ಟಿ ಊರಿದವರಿಗೆ ಕೆಟ್ಟ ಸೂಳೆ ಬಗಳ ಆ ನಿನ್ನ ಸೇಡಿನ ಸಾಲೆ ತೀರಬೇಕಾದರೆ ನಿನ್ನ ಸೊಸೆಯನ್ನು ಹೊತ್ತೊಯ್ದು ಮಾವಿನ ಹಣ್ಣಿಗಿಂತ ರಸ ತೊಪ್ಪಿನಿದ್ರೆ ಆ ನಿನ್ನ ಸೊಸೆಯನ್ನು ಹೊತ್ತೊಯ್ದು ಅವಳ ಶೀಲವನ್ನು ಹಾಳು ಮಾಡಲೇಬೇಕು. ವೀರಪ್ಪ ನಾಯಕ ಹಿಂದಿನಿಂದ ಶುರುವಾಯಿತು ಈ ಕುತಂತ್ರ ಕಪಟ ನಾಟಕ. ಪಾತ್ರ ಈ ಭದ್ರ ಮೊಚ್ಚು ಹಿಡಿದರೆ ಮಾದೇಶ, ಸ್ಕೆಚ್ಚು ಹಾಕಿದರೆ ಕೆಲಸ, ಸಂಚು ಮಾಡಿದರೆ ಸರ್ದಾರ.
ರಕ್ಷಿಸಿದ ಸಕ್ಕಿನ ಕೋಣರಾಗೆ ಬೆಂಕದಿಂದ ಬೀಗುತ್ತ ಹಾಗೆ ಹೋಗುತ್ತಿರುವಲ್ಲ. ಯಾಕೆ ಮೈಯಲ್ಲಿರುವ ಮದ ಹೆಚ್ಚಾಗಿದೆ. ಮದ ಮದವೇರಿದ ಮದ್ದಾನಿಯ ಮದವನ್ನು ಇಳಿಸಿದ ಮದಕರಿ ರಾಯಕನ ವಯಸ್ಸಲ್ಲಿ ಹುಟ್ಟಿದ ಈ ಭದ್ರನಿಗೆ ಮದ ಮದವೇರಿದಿಂದ ಸಕ್ಕಿನ ಮಗ ಯಾಕೆ ಸುಮ್ಮನೆ ಹೊರಡಲೇನಿಲ್ಲ. ಏ ಭದ್ರ, ಬಡವನಾದರೂ ದುಡಿದು ತಿನ್ನಬೇಕನ್ನು ಕೆಲವೊಂದು ಚೆಲಗಾನ ಶ್ರೀಕಾಂತ. ನಿನ್ನ ಹಾಗೆ ಮತ್ತೊಬ್ಬರ ಗುಲಾಮನಾಗಿ ಸಲ ಮಾಡುವ ಚಂದನಾನಲ್ಲ. ಚಂದನಾನಲ್ಲ ಪುಂಡನೆಂದು ಕುಡಿದಾಡಬೇಡ ಶ್ರೀಕಾಂತಿ ಭದ್ರನ ಮುಂದೆ. ಆ ನಿನ್ನ ಪುಂಡತನಿಗೆ ಪುಂಗೆ ಊದಿ ಚಂಡನಾಗಿ ಮಾಡಿ ಆ ನಿನ್ನ ಸೋಮಶೇಖರ ಹೆಂಡಸಿ ಸಾವಿತ್ರಿ ಒತ್ತೈದು ಸೂರ್ಯದ ಗಂಡ ನಾನೆಂದು ತೋರಿಸಿಕೊಡಬೇಕಾಗುತ್ತದೆ. ನನ್ನ ಅಣ್ಣನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ನನ್ನ ಕಾಲಲ್ಲಿ ನಷ್ಟ ಚಪ್ಪಲಿನ ಕೈ ಮೇಲಿಟ್ಟು ಈ ಊರನ್ನೇ ಮೆರವಣಿಗೆ ಮಾಡಿಸಿ ಸುತ್ತಾಕಿದ್ರು. ಆ ನಿನ್ನ ಪಾಪದ ದೇಹ ಪಾಪದ ದೇಹ ಪಾಪ ಪುಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಅವಿವೇಕಿ ಅಧಿಕತನದಿಂದ ಮಾತನಾಡಿ ನಿನ್ನ ಜೀವಕ್ಕೆ ಅಂತ ತಂದುಕೊಳ್ಳಬೇಡ. ಈ ಭದ್ರ ಒಂದು ಸಾರಿ ಬುಡದೆ ಹಾಕಿದ್ರೆ ಸಾಕು, ಮೇಲ್ಮಹಡಿ ಕಟ್ಟಿದಂತೆ ನಿನ್ನ ಮೇಲೆ ಸೇಡು ತೀರಿಸುವ ಸಂಚನ್ನು ಕೊಟ್ಟರೆ ಸಾಕು ಮಗನೇ. ನಿನ್ನ ಹೆಣ ಕೆಡುವ ಹೈವಾಣನಾಗುಬೇಕಾಗ್ತದೆ. ಎತ್ತರ ಹೈವಾಣ ಲೇ ಭದ್ರ, ನೀನು ಐವಾಣನಾದ್ರೇನು ಆ ವಾಲ್ದಾರ ಆದ್ರೇನು ನನ್ನ ಹೆಣ ಅಲ್ಲ. ಬರೀ ನನ್ನ ಟಚ್ ಮಾಡಿ ನೋಡಲ್ಲ, ಆವಾಗ ಗೊತ್ತಾಗುತ್ತದೆ ಈ ಶ್ರೀಕಾಂತನ ಸಿಡಿಲೆಪ್ಪದ ಸಿಂಹದ ಗರ್ಜನೆ. ನೀನು ಸಿಂಹವಾದರೆ ಆ ಸಿಂಹಕ್ಕೆ ಬಂದರವ ಹೇದು ಪಾತ ಕೆಟ್ಟುವುದೇ ಈ ಭದ್ರನ ಕಾಯಕ. ಕಾಯಕ ಏ ಭದ್ರ, ನಿನ್ನ ಕಾಯಕವನ್ನೇ ಕೈಲಾಸಕ್ಕೆ ಹಾಕ್ತೆ ವ್ಯಕ್ತಿ ಮೆರೆತಿರ ತೆಟ್ಟದಿರ ಈ ಶ್ರೀಕಾಂತ ತೆಟ್ಟದಿರ. ಏ ಶ್ರೀಕಾಂತ್, ತೆಟ್ಟದೀರನೆಂದು ಹಣೆಗೆ ಪಟ್ಟವನ್ನು ಕಟ್ಟಿಕೊಂಡು ಎಷ್ಟೋ ಧೀರರು ಚಂಡರಾಗಿ ಸಲ ಮಾಡಿದರೆ ಈ ಭದ್ರನಿಗೆ ಅಂದಾಗ ನೀನೆಂದರೇನು? ನನ್ನ ಮುಂದೆ ಹುಟ್ಟಿದ ಕೂಸು ಸಮಯ ಬಂದಾಗ ಸವಿ ವಿಸ್ತಾರವಾಗಿ ವಿಸ್ತರಿಸಿ ನಿನ್ನನ್ನು ಸರ್ವನಾಶ ಮಾಡದಿದ್ದರೆ ಹಿಂದೂಸ್ತಾನಕ್ಕೆ ಡಾನ್ ಭದ್ರ ನಾಯಕನೇ ಅಲ್ಲ. बेटे अभी पिक्चर बाकी है, अंडरस्टैंड?
ಸಾವಿತ್ರಿ ನಿನ್ಗೆ ಎಷ್ಟೊಂದು ಸಕ್ಕಿರಬೇಕಾದ್ರೆ ಇನ್ನು ಸಿಕ್ಕಂತೆ ಕುರುಬರ ಹಾಲು ಕುಡಿದು ಈ ಶ್ರೀಕಾಂತ ಹೇಗಿರ್ಬೇಕು? ಬರ್ತೇನೆ, ಗುಡ್ ಬೈ. ಸಿರಿಯ ಮೂಲ ಒಡೆಯನಿಗೆ ಅನ್ನ ಹಾಕಿ ಸಲುವವನಿಗೆ ಜಗದ ಕರೆ ಜೀವಂತ ದೊರೆಗೆ ಜಗದ ಕರೆ ಜೀವಂತ ದೊರೆಗೆ ಅನ್ನ ಹಾಕಿ ಸಲುವವನಿಗೆ ಎಲ್ಲ ಒಂದು ತಂದೆ ರೈತನಿಗೆ ಶಂಭು ಶಿವನೇ ಭೂಮಿ ತಾಯಿ ಕೊಚ್ಚಲ ಮಗನಿಗೆ. ಸಾವಿತ್ರಿ, ಸಾವಿತ್ರಿ, ಬನ್ನಿ ಸ್ವಾಮಿ. ಹೊಲಕ್ಕೆ ಹೋಗಿ ಈಗ ಬಂದ್ರ? ಹೊಲಕ್ಕೆ ಹೋಗಿ ಹೀಗೆ ಬಂದೆ ಸಾವಿತ್ರಿ. ಆದರೆ ಈ ವರ್ಷ ಈ ರೈತನ ಬಾಳು ಆ ದೇವರೇ ಗತಿ ಸಾವಿತ್ರಿ, ಆ ದೇವರೇ ಗತಿ. ಹೌದು, ಪ್ರತಿ ವರ್ಷ ಪೀಕು ಕೈ ಕೊಡ್ತಾ ಇತ್ತು. ಮುಂದಿನ ವರ್ಷ ಆದ್ರೂ ರೈತನಿಗೆ ಪೀಕು ಕೈ ಹಿಡುತ್ತೆ ಸ್ವಾಮಿ. ಆದ್ರೆ ಮಳೆ ರಾಯ ಈ ವರ್ಷ ನಮ್ಮನ್ನ ನೋಡದೆ ಕಣ್ ತೆಗೆದು ನೋಡದೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಮರೆತು ಕುಳಿತುಕೊಳ್ಳುವುದಷ್ಟೇ ಅಲ್ಲ ಸಾವಿತ್ರಿ, ಇನ್ನೊಂದು ವಾರ ಇದೇ ರೀತಿ ಮಳೆ ರಾಯ ಮರೆತು ಕುಳಿತರೆ ಬಿತ್ತಿದ ಬೆಳೆಯೆಲ್ಲ ನಾಶ ಆಗಿ ಈ ರೈತ ಆಗಿ ತುತ್ತು ಅನ್ನಕ್ಕೆ ಕೂಡ ಕೈ ಚಾಚಿ ಕುಳಿತುಕೊಳ್ಳುವ ಸಮಯ ಬರುತ್ತದೆ. ಸ್ವಾಮಿ, ರೈತರಿಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡ್ರಿ. ಈ ವರ್ಷ ಮಳೆ ಆಗದಿದ್ರೆ ಏನಾಯ್ತು, ಮುಂದಿನ ವರ್ಷ ಆದ್ರೂ ಮಳೆ ಆಗೇ ಆಗುತ್ತೆ. ಆವಾಗಾದ್ರೂ 2 ವರ್ಷ ಬರಗಾಲವನ್ನ ಗೆದ್ದು ರೈತ ಇಡೀ ದೇಶಕ್ಕೆ ಅನ್ನ ಹಾಕಲು ಎದ್ದು ನಿಲ್ತಾನೆ ಸ್ವಾಮಿ. ನಿಜ ಸಾವಿತ್ರಿ, ಕಷ್ಟ ಸುಖಕ್ಕೆ ಎದೆ ಕೊಟ್ಟು ನಿಲ್ಲುವನೊಬ್ಬನೇ ಈ ರೈತ. ಮುಂಗಾರಿ ಮಳೆಯಾಯಿತೆಂದು ಮುಂಜಾಗ್ರತೆಯಿಂದ ಭೂಮಿಗೆ ಬೀಜ ಬಿತ್ತಿದ ಮರುಕ್ಷಣವೇ ಮಳೆ ರಾಯ ಮಾಯವಾದ. ಅದಕ್ಕೆ ಹೆದರದೆ ಮತ್ತೆ ಅದನ್ನು ಹೊರಗಿ ಮತ್ತೆ ಬಿತ್ತಿದ. ಮತ್ತು ಮಳೆ ರಾಯ ಅದೇ ರೀತಿ ಕೈ ಕೊಟ್ಟ. ಇದೇ ರೀತಿ ಆದರೆ ಈ ರೈತನ ಜೀವನದ ಗತಿ ಏನು ಸಾವಿತ್ರಿ, ಗತಿ ಏನು? ದೇವರೇ ಗತಿ ಸ್ವಾಮಿ, ದೇವರೇ ಗತಿ. ನಮ್ಮಂತ ಬಡ ರೈತರನ್ನ ಸರ್ಕಾರ ನೋಡದೆ ಹಾಗೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಿಲ್ಲ ಸ್ವಾಮಿ. ಯಾವುದಾದ್ರೂ ಒಂದು ಪರಿಹಾರ ರೂಪವಾಗಿ ಧನ ಸಹಾಯ ಮಾಡೇ ಮಾಡುತ್ತೆ. ಧನ ಸಹಾಯ ಮಾಡುತ್ತದೆ. ಎಷ್ಟು? ಸರ್ಕಾರ ಕೊಡುವ ಧನ ಸಹಾಯ ಎಷ್ಟು ಗೊತ್ತಾ ಸಾವಿತ್ರಿ? 1 ಎಕರೆ ಬರಗಾಲ ಪೀಡಿತ ಭೂಮಿ ಎಂದು 700-800 ಕೊಡುತ್ತಾರೆ. ಅದಕ್ಕೆ ಸರ್ಕಾರ ಕೊಡುವ ಹಣಕ್ಕೆ 1 ಚೀಲ ಗೊಬ್ಬರ ಸಹಿತ ಬರುವುದಿಲ್ಲ. ಆದರೂ ಕೂಡ ಈ ರೈತ ಅದನ್ನೇ ದೊಡ್ಡದೆಂದು ಮುಂದೆ ಹೋಗುತ್ತಾನೆ. ಯಾಕೆ ಗೊತ್ತಾ? ರೈತ ಸ್ವತಂತ್ರ ಜೀವಿ. ಆಗೆಲ್ಲ ಮತ್ತೊಬ್ಬರಲ್ಲಿ ಕೈ ಚಾಚುವಂತವನಲ್ಲ. ತಿನ್ನುವ ಅಭ್ಯಾಸ ಈ ರೈತನಿಗಿಲ್ಲ ಸಾವಿತ್ರಿ. ಹೌದು ರೀ, ಶ್ರೇಷ್ಠರಲ್ಲಿ ಅತಿ ಶ್ರೇಷ್ಠ, ಪರಮ ಶ್ರೇಷ್ಠ ಅಂದ್ರೆ ಅದು ರೈತ. ರೈತನಿಗೀಗ ಕಷ್ಟ ಬಂದಿದೆ ಅಂದ್ರೆ ಅದನ್ನ ಸರ್ಕಾರ ಕಣ್ ತೆಗೆದು ನೋಡ್ಕೊಂಡು
ಮುಂದೆ ಕುಳಿತುಕೊಂಡಿದ್ದೆ ಅಂದ್ರೆ ಸರ್ಕಾರ ಎದ್ದರೆಷ್ಟು ಬಿದ್ದರೆಷ್ಟು. ಸಾವಿತ್ರಿ, ಈ ಸರ್ಕಾರ ಬಿದ್ದು ಮತ್ತೊಂದು ಸರ್ಕಾರ ಬಂದರೂ ರೈತನಿಗೆ ಸಹಾಯ ಮಾಡಲು ಯಾರು ಮುಂದೆ ಬರುವುದಿಲ್ಲ. ಈ ರೈತ ಸ್ವತಂತ್ರ ಜೀವಿ, ತನಗೆ ಬಂದ ಕಷ್ಟವನ್ನು ತಾನೇ ನುಂಗಿ ಸಮಾಧಾನ ಪಟ್ಟುಕೊಳ್ಳುತ್ತಾನೆ ವಿನಃ ಬೇರೆಯವರಿಗೆ ತನ್ನ ಕಷ್ಟವನ್ನು ಒಡ್ಡಿ ಹೇಳುವುದಿಲ್ಲ. ಸಾವಿತ್ರಿ, ನಿನಗೊಂದು ವಿಷಯವನ್ನು ಹೇಳದೆ ಮರೆತು ಬಿಟ್ಟೆ. ಏನ್ರಿ ಇದು? ನಾಳೆ ನಿನ್ನ ತಮ್ಮ ಮೈಲಾರ ಕುದುರೆ ಸ್ಪರ್ಧೆಗೆ ಹೋಗುತ್ತಿದ್ದಾನೆ. ಅದಕ್ಕೆ ಅಕ್ಕ ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾಳೆ. ಹೌದೇನ್ರಿ? ಹಾಗಾದ್ರೆ ಬನ್ನಿ ಹೋಗ್ ಬರೋಣ. ನಿಂತ್ಕೋ ಸಾವಿತ್ರಿ, ತವರು ಮನೆಗೆ ಹೋಗೋದೆಂದರೆ ನವಿಲು ಕುಣಿದ ಹಾಗೆ ಕುಣಿತಾ ಇದೆಯಲ್ಲ. ನೀನು ಹಾಗೆ ಹೋದರೆ ನಮ್ಮ ಪಾಡೇನು? ನೋಡಿ, ನಾನೇನು ಹಾಗೆ ಹೋಗ್ತಾ ಇಲ್ಲ. ನಿಮಗೂ ಶ್ರೀಕಾಂತನಿಗೂ ಅಡಿಗೆ ಮಾಡಿಟ್ಟಿದ್ದೇನೆ, ನೀವು ಊಟ ಮಾಡಿ ನಾ ಹೋಗ್ ಬರ್ತೇನೆ. ನನಗೆ ಆ ಊಟ ಬೇಡ ಚಿನ್ನ, ಈ ಊಟ ಬೇಕು. ಹೋಗ್ರಿ, ಶ್ರೀಕಾಂತ ಬಂದ್ಗಿದ್ದಾನೆ. ಶ್ರೀಕಾಂತ ಬರಲಾರ. ಬಾ ಸಾವಿತ್ರಿ, ಈ ನಿನ್ನ ಗಂಡನೆದರು ಗರಿಕೆದರಿ ಗರುಡ ಪಕ್ಷಿಯಂತೆ ಹಾರಾಡುವ. ಆಯ್ತು, ನೀವು ಇಷ್ಟದಂತೆ ಆಗಿ. ಪ್ರೇಮ ಗಂಗಾ ಅಂತರಂಗ ಬನ್ನಿ ಹೋಗ್ ಬರೋಣ. ಮೈಲಾರಿ,
ಬಾರಪ್ಪ, ಏನು ಕುದುರೆ ಓಡಿಸ್ಕೊಂಡು ಬಂದು ಸೌಂಡ್ ಬಂತಲ್ಲ? ಮತ್ತೇನವ, ಇವತ್ತು ಕುದುರೆ ಸ್ಪರ್ಧೆ ಅಲ್ವೇ, ಅದಕ್ಕೆ ಬಾದಾಮಿ ತಾಲೂಕು ಕುಜರಿಗೆ ಹೋಗಿ ಹೆಣ್ಣು ಗುರು ಬೀರಲಿಂಗೆ ಸರ್ ಕುದುರೆಯನ್ನು ತೆಗೆದು ಬಂದಿದ್ದಾರೆ. ಅವರು ಆಶೀರ್ವಾದ ಮಾಡಿ ಕಳಿಸ್ಯಾರವ. ನೀನೀಗ ಜಯ ಆಗುವಂತ ಆಶೀರ್ವಾದ ಮಾಡು. ಕುದುರೆ ಓಡಿಸೋ ಸ್ಪರ್ಧೆಯಲ್ಲಿ ಜನರ ಮನಸ್ಸು ಗೆದ್ದು ಜನ ಮನಮೆಚ್ಚಿದ ಮೈದಾರನಾಗತ್ತ. ಬೇಡ ಮಗಳೇ, ಬೇಡ. ನೀನಿವತ್ತು ಕುದುರೆ ಸ್ಪರ್ಧೆಗೆ ಹೋಗ್ಬೇಡಪ್ಪ. ಅವ್ವ, ಏನು ಹೇಳ್ತಿದ್ದವ ನೀನು? ಹೌದಪ್ಪ, ಇದು ನಿನ್ನ ತಾಯಿಯ ಮಾತು. ಅವ್ವ, ಏನು ಮಾತನಾಡ್ತಿಲ್ವ ನೀನು? ಛಲವಿಲ್ಲದ ಮನಸ್ಸಿನಲ್ಲಿ ಛಲ ತುಂಬಿದವು ನೀನು. ಶಕ್ತಿನ ದೇಹಕ್ಕೆ ನ್ಯಾಯದ ಶಕ್ತಿ ಕೊಟ್ಟವು ನೀನು. ನನ್ನ ಮಗ ಸತ್ಯವಂತಾಲಿ, ನ್ಯಾಯವಂತಾಲಿ, ಧೈರ್ಯವಂತಾಲಿ ಎಂದು ಮಾತಿಗೆ ಒಳ್ಳೆಯನ್ನು ಬೆಳೆಸಿ ಹಾರಿಸಿದವ ನೀನು. ಇವಾಗ ಏಕವ ಒಮ್ಮೆಗೆ ಸ್ಪರ್ಧೆಗೆ ಇಳಬೇಡ ಅನ್ನುತ್ತಿದೆಯಲ್ಲ, ಯಾಕವ? ಈ ನಿನ್ನ ಮಗ ಮೈಲಾರ ಕುದುರೆ ಸ್ಪರ್ಧೆಯಲ್ಲಿ ಸೋತು ಚಂಡನಾಗಿ ಮನೆಗೆ ಬರ್ತಾನಂತ ಅನುಮಾನವೇ? ಅನುಮಾನವಲ್ಲಪ್ಪ, ನನ್ನ ಮಗ ಛಲ ಸಾಧಿಸುವ ಛಲಗಾರ, ಸೋಲಿನ ಸರ್ದಾರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏನಾಯ್ತು ಹೇಳುವ? ಈ ನಿನ್ನ ಮಗನಿಂದ ನಿನಗೆ ಏನಾದ್ರೂ ಅವಮಾನ ಆದ್ರೆ ಅವತ್ತ ನನ್ನ ಸಲ ಕಡಿದು ನಿನ್ನ ಪಾದಕ್ಕೆ ಹೊಡುತ್ತೇನೆ. ಮೈಲಾರ, ಹೌದವ, ಜನ ನನಗೆ ಕೊಟ್ಟ ಪ್ರೋತ್ಸಾಹ ಗೆಲ್ಲಬೇಕಂದ ಉತ್ಸಾಹ ನನ್ನ ಎದೆಯಲ್ಲಿ ಕಾಡುತ್ತದೆ. ಛಲಬಲವನ್ನು ಹೊಂದಿರುವ ಈ ನಿನ್ನ ಮಗ ಮೈಲಾರ ಕುದುರೆ ಸ್ಪರ್ಧೆ ಅಂತ ನಿಪುಣರು ಅವನನ್ನ ಹಿಂದಿತ್ತ ಸರಿಸಿ ಜಯದ ಪಥಕ್ಕೆ ನಾನು ಹಾರಿಸದಿದ್ದರೆ ನನ್ನ ಹೆಸರು ಮೈಲಾರನೇ ಅಲ್ಲ. ಆಶೀರ್ವಾದ ಮಾಡುವ. ಮೈಲಾರ, ನಾನು ಹೇಳ್ತಾ ಇರೋದು ಹಾಗಲ್ಲಪ್ಪ. ಪ್ರತಿ ವರ್ಷನೂ ಈ ಊರಾಗ ಯಜಮಾನ್ರ ಎದುರಿಗೆ ಯಾವ ಕುದುರೆ ಸ್ಪರ್ಧೆಗೆ ಹೋಗೋದಿಲ್ಲ. ಒಂದು ವೇಳೆ ಓಡಿಸ್ಕೊಂಡು ಹೋಗಿದ್ದೆ ಆದ್ರೆ ಯಾರನ್ನು ಜೀವಂತವಾಗಿ ಬಿಟ್ಟಿಲ್ಲ ಅವರು. ಅದಕ್ಕಾಗಿ ನನಗೆ ಭಯ ಆಗುತ್ತೇನವ? ಅವ ಈ ನಿನ್ನ ಮಗ ಮೈಲಾರ ಈ ಊರ ಯಜಮಾನ ಕೈಯಲ್ಲಿ ಸಾವಿಗೆ ಈಡಾಗುವ ಚಂಡನಲ್ಲ. ಆ ಯಜಮಾನ ಸ್ವಂತ ಹೊಡಿ ಹೊಂಚ ಹಾಕಿ 10 ಮಂದಿ ತಂತರ ಕಳಿಸಿದ್ರು. ಬಂಟಂತ ಎದೆಯನ್ನು ಬಗೆದು ಮೆಟ್ಟಿ ಸೀಳಿ ಬರುವ ದಟ್ಟ ಧೈರ್ಯವ ನನ್ನ ಮಗ ಮೈಲಾರ. ಅವನ್ಯಾವ ಧೈರ್ಯಶಾಲಿ? ಆ ಯಜಮಾನ ಹೆಸರು ನನ್ನ ಮುಂದೆ ಹೇಳ್ತಿದ್ಯಾ? ಆಶೀರ್ವಾದ ಮಾಡಿ ಕಳಿಸು ನೋಡವ ಈ ನಿನ್ನ ಮಗನ ಹರ ಸಾಹಸನ್ನು. ಮೈಲಾರ, ಮೈಲಾರ, ಮಾಮ, ಇದೇನು ಮೈಲಾರ? ಅಲ್ಲಿ ಎಲ್ಲ ಸಿದ್ಧತೆ ಭರದಿಂದ ನಡೆದಿದೆ. ಎಲ್ಲರೂ ಮೈಲಾರ ಮೈಲಾರ ಅಂತ ಕೂಗುತ್ತಿದ್ದಾರೆ. ನೀನು ನೋಡಿದರೆ ಇನ್ನೂ ಇಲ್ಲೇ ಇದೆಯಲ್ಲಪ್ಪ. ಅಕ್ಕ, ನೀನಾದ್ರೂ ಹೇಳಿ ಕಳಿಸಬಾರದೆ? ಸೋಮು, ಅದೇನಾಯ್ತು ಅಂದ್ರೆ ಅದು ಅದನ್ನು ಆಮೇಲೆ ಹೇಳುವಂತೆ ಮೊದಲು ನನಗೆ ಆಶೀರ್ವಾದ ಮಾಡಿ. ಬೇಗನೆ ಆಶೀರ್ವಾದ ಮಾಡಿ ಕಳಿಸಕ್ಕ, ಗೊತ್ತಾಗುತ್ತದೆ. ಎದ್ದೇಳು ಮೈಲಾರ, ಎದ್ದೇಳು. ಯಾವ ಕೆಟ್ಟ ದೃಷ್ಟಿಯೂ ನಿನ್ನ ಮೇಲೆ ಬೀಳಬಾರ್ದು. ಕ್ರೀಡಾಂಗಣದಲ್ಲಿ ಕೆಟ್ಟ ರೀತಿಯಿಂದ ವರ್ತಿಸುವ ಕೆಟ್ಟ ಹುಳಗಳನ್ನ ನೀನು ಸುಟ್ಟು ಹಾಕಬೇಕು. ಸೋಲಿಲ್ಲದ ಸರ್ದಾನಾಗಿ ಜಯದ ಪತಾಕೆಯನ್ನು ಹಾರಿಸಿ ಜಯದ ಮಾಲೆಯನ್ನು ಕೊಳ್ಳಿಗೆ ಹಾಕಿಕೊಂಡು ಜಯ ಬೇರೆಯಾಗಿ ಬಾ ಮಗನೇ ನೀಡು. ನಾನು ಹೊತ್ತು ಛಲ, ನನಗೆ ಯುದ್ಧ ಬಲ ಈ ನೆಲದ ಮೇಲೆ ಇರತಕ್ಕಂತ ಪ್ರತಿಯೊಬ್ಬ ಚಟ್ಟಲಾಗ್ತಿದೆ. ನಾನ್ಯಾರೊಂದು ತೋರಿಸಿಕೊಟ್ಟು ಬರ್ತೇನೆ. ನಾನು ಬರೋವರಿಗೆ ಈ ಮೈದಾನ ಸ್ವಲ್ಪ ನೋಡಿಕೊಟ್ಟರು. ಬಾಬಮ್ಮ, ಹೋಗೋಣ. ಅಕ್ಕ, ನೀವು ಬನ್ನಿ ನಮ್ಮ ಜೊತೆಗೆ. ಇಲ್ಲಪ್ಪ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಮನೇಲಿ ಇರ್ತೀನಿ. ಒಳ್ಳೇದಾಗ್ಲಿ.
ವಿಜಯ ಸದಾನಂದ ಹಲೋ, ಯಾರು ಮಾತನಾಡುವುದು? ಭದ್ರನಾಯಕ ಮಾತನಾಡುವುದು. ಏಳು ಭದ್ರ, ಕುದುರೆ ಸ್ಪರ್ಧೆ ಏನಾಯ್ತು? ನನ್ನ ತಮ್ಮನಿಗೆ ಗೆಲುವು ತಾನೆ? ಇಲ್ಲ ಯಜಮಾನ್ರಿ, ಮೈಲಾರಿಗೆ ಗೆಲುವಾಯಿತು. No! ಆ ರಂಡೆಯ ಮಗ ಗೆಲುವು ಸಾಧಿಸುವವರೆಗೂ ನೀನು ಏನು ಮಾಡುತ್ತಿದ್ದೀರಾ? ಏನು ಮಾಡೋದು ಯಜಮಾನ್ರಿ? ನಾವು ಅವನು ಸೋಲಿಸಬೇಕಂತ ಎಷ್ಟು ಪ್ರಯತ್ನ ಪಟ್ರಿ, ಆದ್ರೆ ಊರಿನ ಜನ ಎಲ್ಲರೂ ಮೈಲಾರಿಗೆ ಕಡೆಗೆ ಸಪೋರ್ಟ್ ಮಾಡಿದ್ದಾರೆ. ಊರಿಗೆ ಊರು ಮೈಲಾರಿ ಮೈಲಾರಿ ಅಂತ ಕೂಗುತ್ತಿರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಜನರು. ನಮ್ಮ ಪ್ರಾಣ ಭದ್ರ, ಪ್ರಾಣಕ್ಕೆ ಎದರುವ ಏಟಿ ವಂಶವಲ್ಲ ನಮ್ಮದು. ಇದು ವೀರ ವಂಶ, ವೀರ ನರಸಿಂಹ ನಾಯಕರ ವಂಶ. ನೋಡು ಭದ್ರ, ಆ ಮೈಲಾರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೋ ಅವರ ಮನೆಗಳಿಗೆ ಎಲ್ಲ ಬೆಂಕಿ ಹಚ್ಚಿ ಸುಟ್ಟು ಬಿಡು. ಯಾವುದಕ್ಕೂ ಯಾರಿಗೂ ಹೆದರಬೇಡ. ಇದು ಈ ವೀರಪ್ಪ ನಾಯಕನೇ ಆತೆ. ಆಯ್ತು ಯಜಮಾನ್ರಿ. ಮೈಲೇ ಗೆದ್ದನೆಂದು ಗರ್ವದಿಂದ ಮೆರೆಯುತ್ತಿರಲೇ ಮಗನೇ. ಈ ವೀರಪ್ಪ ನಾಯಕನ ವೀರ ಸಾಮ್ರಾಜ್ಯದಲ್ಲಿ ನೀನ್ಯಾವ ಲೆಕ್ಕ? ಬರುವ ಉತ್ಸವ ಅನ್ನುವಷ್ಟರಲ್ಲಿ ನಾನು ನಿನ್ನನ್ನು ಮೇಲಕ್ಕೆ ಎತ್ತಿ ಮತ್ತೆ ಪಟ್ಟದ ಹೆಸರು ಆಗದಿದ್ದರೆ ನನ್ನ ಹೆಸರು ಸರದಾರ ನರಸಿಂಹ ನಾಯಕನ ಮಗ ವೀರಪ್ಪ ನಾಯಕನೇ ಅಲ್ಲ. ಯಪ್ಪ ಯಜಮಾನ್ರ ನಿಮಗಾತ್ರಿ ಇವತ್ತ ಅವಮಾನ್ರಿ. ಏನಾಯ್ತದೆ ಸಟಿ? ನಿಮ್ಮ ಮಾನ ಮರ್ಯಾದೆ ಎಲ್ಲ ತಿಪ್ಪಗೆ ಹಾಕತ್ತ ಪತ್ತ ತುಳಿದ್ ಬಿಟ್ರಿ ಆ ಮೈಲಾರ. ಇನ್ನು ಏನಾಗ್ಬೇಕಿದ್ರಿ ಯಜಮಾನ್ರ? ನೀ ಇವತ್ತು ನಡೆದ ಕುದುರೆ ಸ್ಪರ್ಧೆದೊಳಗ ನಿಮ್ಮನ್ನ ಹಿಂದಕ್ಕೆ ನಿಮ್ ಗೌರವ ಕದಾನ್ರಿ ಆ ಮೈಲಾರ. ಕಳೆಯಲ್ಲಿ ಸಟ್ಟಿ ಕಳೆಯಲ್ಲಿ
ಸೋಲು ಮೆಲುವಿ ಗೆಲುವಿನ ಮೆಟ್ಟಿಲು ಎನ್ನುವುದು ನಿನಗೆ ಗೊತ್ತಿಲ್ಲವೇ ತಾನೇ? ಆ ಮೈಲಾರ ನನ್ನ ತಮ್ಮನನ್ನು ಸೋಲಿಸಿ ಜಯದ ವಸ್ತಿಲಲ್ಲಿ ಮೆರೆಯುತ್ತಿದ್ದಾನಲ್ಲ, ಮೆರೆಯಲಿ. ಮುಂದೊಂದು ದಿನ ತಾನು ಪಡೆದುಕೊಂಡ ಬಹುಮಾನವನ್ನು ತನ್ನಿಂದಲೇ ಅವಮಾನವಾಗಿ ಮರಳಿ ಅದನ್ನು ನಾನು ಪಡೆಯದಿದ್ದರೆ ನನ್ನ ಹೆಸರು ಈರಪ್ಪ ನಾಯಕನೇ ಅಲ್ಲ. ಯಪ್ಪ ಯಜಮಾನ್ರ, ನೀ ಎಂತಾರ ನೋದು ನಮಗೂ ಗೊತ್ತೈತಿ. ಅಷ್ಟ ಅಲ್ರಿ, ಆ ಅಡಪ ಶಿವಪ್ಪ ಮತ್ತೆ MLA ತನಕ ಹೋದ್ರಿ ನೀವ್ ಎಂತಾರ ಅನ್ನೋದು ಗೊತ್ತೈತ್ರಿ. ಅದಕ್ಕೆ ಹೇಳಿದ್ರಿ ಆ ಮಹಿಳಾ ಕುದುರೆ ಓಡಿಸಿದ್ರಿ. ಹಿಂಗ್ ಓಡಿಸಿದ್ರಿ ಯಜಮಾನ್ರ. ಕುಂತ ಜನ ನಿಂತ ಜನ ತಲೆಗೆ ತಿರುಗಿ ಗಿಮಿ ನೆಲಕ್ ಬೀಳಂಗ್ ಓಡಿಸಿದ್ರಿ. ನಿಜ ಹೇಳ್ತೇನ್ರಿ, ನಮ್ ಹೊರ ಗಂಡ್ಸ ಅಂದ್ರ ಅವಪ್ಲ ನೋಡ್ರಿ ಯಜಮಾನ್ರ. ತಗೊಳಕ್ ಏನತ್ರಿ ಯಜಮಾನ್ರ? ತಗೊಳುವಂತ ಕೆಲಸ ಏನ್ ಮಾಡನ್ರಿ ಅವ ಮೈಲಾರ? ಅಲ್ಲಿ ನೋಡ್ರಿ, ನಾ ಹೇಳದ್ ಕರೆ ಐತ್ರಿ. ಇಲ್ಲಿದ್ರ ಬೀರಪ್ಪನ ಗುಡಿ ಮಠ ಸ್ಪರ್ಧೆ ಇಟ್ರ ಅಲ್ಲಿ ಒಳಗ್ ಬೂಟಿ ಬರ್ಬೋದಲ್ಲ ಯಜಮಾನ್ರ ಸಮನಾಗಿದ್ರಿ. ಅಷ್ಟ್ರೊಳಗ ಸೈಡಿ ಕಣ್ ಬಿತ್ ನೋಡ್ರಿ, ಕಣ್ ಮುಚ್ಚಿ ಕಣ್ ತೆಗಿದ್ರೊಳಗ ಹನುಮಪ್ಪನ ಗುಡಿ ಬಂದ್ ಬಂಗಾರ ಕಿಂಡ ಎತ್ತ ಬಿಟ್ರಿ ಯಜಮಾನ್ರ. ಎತ್ತಲಿ ಶೆಟ್ಟಿ ಎತ್ತಲಿ. ಈ ವೀರಪ್ಪ ನಾಯಕನಿಗೆ ಮೀಸಲಾದ ಕಿರೀಟವನ್ನು ಈ ವರ್ಷ ಮೈಲಾರ ಪಡೆದಿದ್ದಾನೆಂದರೆ ಅದು ಅವನ ಒಳ್ಳೆಯದಕ್ಕಾಗಿ ಬಂದಿಲ್ಲ. ಸತ್ತ ಮೇಲೆ ಅವನ ಬಾಡಿ ಮೇಲೆ ಇಟ್ಟು ಸ್ಮರಣೆ ಮಾಡಲೇ ಈ ಊರ ಜನ. ಯಪ್ಪ ಯಜಮಾನ್ರ, ಜನ ಅಂತ ತಕ್ಷಣ ನನಗೆ ನೆನಪಿಗೆ ಆತ್ ನೋಡ್ರಿ. ಚೇ 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 ಏನ್ ಜನ ರೀ, ಎಲ್ಲಾರು ಮೈಲಾರನಿಗೆ ಜೈ ಮೈಲಾರ ಮೈಲಾರ ಅಂತ ಕೂಗ್ತಿದ್ರಿ. ಏನ ನಮ್ ಸಣ್ಣ ಯಜಮಾನ್ರಿ ಯಾವ ಸೋಯ ಮಗನು ಕೂಗ್ಲಿಲ್ರಿ. ಯಾಕಂದ್ರ ನಮ್ ಕಾಲನ್ ಕಸ ಮಾಡಿಬಿಟ್ಟಾರ್ರಿ. ಅದಕ್ಕೆ ಹೌದ್ರಿ, ಹಣ ಗಳಿಸೋದಕ್ಕಿಂತ ಜನ ಗಳಿಸ್ರಿ ಅನ್ನೋದು ನಿಮ್ಗ. ಹಣ ಬೀಸಿದರೆ ಹಣ ಸಹ ಎತ್ತು ನಿಲ್ಲುವ ಈ ಕಾಲದಲ್ಲಿ ಜನರ ಅವಶ್ಯಕತೆ ನನಗಿಲ್ಲ. ನಾನು ಹಚ್ಚಿದ ಬೆಂಕಿಯಿಂದ ಜನ ಕಂಗಾಲದ ಜನ ಈ ವೀರಪ್ಪ ನಾಯಕನ ಅಂಗಾಲ ನೆಕ್ಕು ಹಾಗೆ ಮಾಡುತ್ತಾನೆ. ಹಂಗಾಲು ನೆಕ್ಕುವ ಕಾಲಲ್ಲ ಯಜಮಾನಿದು. ನೆಕ್ಸು ಹಂಗಾಲನ್ನು ಕತ್ತರಿಸಿ ಹಾಕಿ ಮುಂಗಾಲನ್ನು ತಲೆ ಮೇಲೆ ಇಟ್ಟು ಎರುವ ಕಾಲ. ಯಜಮಾನ, ಸೋತನಂತ ಚಂಡನಾಗಿ ಸಂತ ಹುಡಿ ಊರೆಲ್ಲ ಇರೋಳಗೆ ಮನೆಗಳಿಗೆ ಬೆಂಕಿ ಹತ್ತಲು ನಿನ್ನ ಆಳಗಳನ್ನು ಕಳಿಸಿದ. ನೀನು ನಿಜವಾದ ಗಂಟು ಸಾಗಿದ್ರೆ ಚೆಲ್ಲುತ್ತಲೇ ಚೆಲ್ಲಬದ್ದರೆ ಈಗಲೇ ಸತ್ತವಾಗಿ ಬಾ ಮನರಂಜಕ್ಕೆ. ಅದನ್ನ ಬಿಟ್ಟು ಹೇಳಿ ಹೇಳ್ತಾ ಎಲ್ಲನ್ನ ಬಿಟ್ಟದ ಕಂಡು ಅಂತ ಅಮಾಯಕರ ಪ್ರಾಣ ಯಾಕೆ ತಗೋತೀಯ? ಅಮಾಯಕರ ಪ್ರಾಣ ಕಂಡವರ ಪ್ರಾಣದೊಡನೆ ಚೆಲ್ಲಾಟಾಡುವುದೇ ನನ್ನ ಚಟ. ಹೆಚ್ಚಿಗೆ ಬೈಬಿಟ್ಟರೆ ಅಲ್ಲಾಗಲೇ ನಿನ್ನ ಗಂಡ ತೆಗೆದುಕೊಂಡು ಬರಲೇ ಬಂದುಕೊಂಡು ಯಜಮಾನ್ರ ತಂದ ಬಿಟ್ರಿ. ಇವನ್ ಸುತ್ತ ಇಲ್ಲೇ ಕೆಳಗಿನ ಮುಚ್ಚಿ ಬಿಡ್ರಿ ಇವನ್ನ. ಈ ಮೈದಾನ ಹಾಗೆ ಹೋರಾಡಿತು ನನಗೆ ಗಂಡ ಮರವೇ ಹತ್ತ ಸಣ್ಣನಂತ ಹಾರಾಡುವ ನಿನ್ನ ಮರ ಮೆಸೇಜ್ ಸೆಕೆಂಡ್ ಆಗಿ ಬಿಟ್ಟವೆ. ಇವನು ಬಂದು ಕಿರ್ಕೋದ್ರವ ಏಕೆ ಪಟ್ಟು ಸಣ್ಣ ಕಂಡು ಹಿಡಿದೋದ್ರವ. ಕಂಡ ಸ್ಥಳ ಕರಡು ಕಂಬದಂತೆ ಈ ನಿನ್ನ ಮನೆ ಅಂಗದ ನಿತ್ರವ ಈ ಮನೆ ಮೆಟ್ಟಿದ ಮೈದಾನ ಹಿಡಿದವ ಸೊಡ್ಡು ಹೊಡೆದು ಈ ವೀರಾದಿ ವೀರಪ್ಪ ನಾಯಕನ ಮುಂದೆ ತೊಡೆ ತಟ್ಟಿ ನಿಲ್ಲುವಷ್ಟು ಸೊಕ್ಕು ಬಂದಿತ್ತು. ಕೆಟ್ಟ ಸೂಳೆಯ ಮಗನೇ, ನಿನಗೆ
ಆಗಿಯ ಲೇ ಮೇಲರ, ನನ್ನ ಮೇಲೆ ಕೋಪಗೊಂಡರೆ ನಿನಗೆ ಆದ ತಪ್ಪ ಇಳಿಯಲಾರದು. ಮೊದಲವಾಗಿ ನಿನ್ನ ತಾಯಿ ಕೇಳು, ನಿನಗೆ ಜನ್ಮ ಕೊಟ್ಟ ಅಪ್ಪ ಎಲ್ಲಿದ್ದಾನೆ ಅಂತ. ಆವಾಗ ನಿನಗೆ ಗೊತ್ತಾಗುತ್ತದೆ ನಿನ್ನ ತಾಯಿ ಅರತಿಯೋ ಇಲ್ಲ ಗರತಿಯೋ ಎನ್ನುವುದು. ತಂದೆ ಯಾರು ನನ್ನ ತಂದೆ? ತಾಯಿಯ ಪ್ರೀತಿಯಲ್ಲಿ ಬೆಳೆದು ನನ್ನ ತಂದೆ ನೆನಪು ಕಳೆದು ಹೋಯ್ತಲ್ಲ. ನನ್ನ ತಂದೆ ಸತ್ಯದನ ಇಲ್ಲ ಬದುಕಿದನ ಹೋಗಿ ನನ್ನ ತಾಯಿ ತಿಳಿದ್ರಾಯ್ತು. ನೋಡೋದಣ, ನೀನು ಹೇಳಿದಾಗೆ ನನ್ನ ತಾಯಿ ಹೋಗಿ ವಿಚಾರಾಗಿದ್ರಿ. ಅವಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರನಾಯಿಗಳಿಗೆ ಹಾಕುತ್ತಾನೆ. ಒಂದವಳು ನನ್ನ ತಂದೆ ನನ್ನ ತಾಯಿಗೆ ಮೋಸ ಮಾಡಿ ಬೇರೆ ಹೆಣ್ಣು ಸಂಪರ್ಕ ಇಟ್ಕೊಂಡು ಊರ ಬಿಟ್ಟಿದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮರಳಿ ನನ್ನ ತಾಯಿ ಕೊಡಿಸುತ್ತಾನೆ. ಅದು ನನ್ನ ಬಿಟ್ಟು ನಮ್ಮ ಸಂಸಾರದಲ್ಲಿ ನಿನ್ನೇನಾದ್ರೂ ಕೈ ಆಡಿದ್ರೆ ಮರಳಿ ಬಂದು ಭೇಟಿ ಆಗುತ್ತಾನೆ. ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ ಹರೋಹರ. ತಿಳಿದುಕೊಂಡ್ರೆ ನಿನ್ನ ಬಾಳ ಬಂಗಾರ, ಇಲ್ಲ ಮುಂದೆ ನೋಡು ಯಮದೋತನ ಉತ್ತಾರ ಬರುತ್ತದೆ. ಮೈಲ್ಯಾ 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 ಮೈಲ್ಯಾ, ವೀರ ಶೂರರು ನಾವು ಏನು ಅರಿಯದೆ ಕುದುರೆ ಸ್ಪರ್ಧೆಯಲ್ಲಿ ನನ್ನ ತಮ್ಮನನ್ನು ಸೋಲಿಸಿ ಈಗ ನೇರವಾಗಿ ನನ್ನ ಮನೆಗೆ ಬಂದು ತೊಡೆ ತಟ್ಟು ನಿಂತೆ ಕೆಟ್ಟ ಸೂಳೆ ಮಗನೇ. ಮೈಲ್ಯಾ, ಎಂದು ಬಿಟ್ಟ ವಿಷಯ ನಿನ್ನ ತಾಯಿ ಮಗನೊಡನೆ ಕದನದ ವಿಷಯ. ಅದೇ ಕದನದಲ್ಲಿ ನಾನು ನಿನ್ನನ್ನು ಕತ್ತರಿಸಿ ಹಾಕಿ